ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಅಜ್ಜಿಯವರು ಯಾವ ರೀತಿ ಹಸಿ ಅವರೆಕಾಳು ಕುಂಬಳಕಾಯಿ ಬಳಸ್ಕೊಂಡು ಬಸ್ಸಾರು ಮಾಡ್ತಿದ್ರೋ ಅದೇ ರೀತಿಯಲ್ಲಿ ನಾನಿವತ್ತು ನಿಮಗೆ ಸೇಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರಾದರೂ ಇನ್ನು ಹಸಿ ಅವರೆಕಾಯಿ ತಿಂದರೆ ಸ್ವಲ್ಪ ಮೈಕೈ ಹಿಡ್ಕೊಳ್ಳುತ್ತೆ, ವಾಯು ಆಗುತ್ತೆ ಅಂತ ಅನ್ನೋರು ನಾನು ಇದರಲ್ಲಿ ಹೇಳೋ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ಮಾಡ್ತಾ ಇದ್ದಿದ್ದು. ಆ ಕಾಲಕ್ಕೆ ತಕ್ಕಂಗೆ ಅವ್ರಿಗೆ ಕೆಲವೊಂದು ಅಡುಗೆಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಬಳಸೋರು. ನಾನು ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊನೆ ಅವರೆಕಾಯಿನ ಬಿಡಿಸಿ ಸೋಸಿ ಇಟ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಇದಕ್ಕೆ ಸ್ವಲ್ಪ ಎಳೆ ಕಾಳುಗಳನ್ನೇ ಬಳಸಿ, ಜಾಸ್ತಿ ಬಲ್ತಿರೋದು ಬೇಡ. ನೋಡ್ಬೋದು ಇಲ್ಲ ನೀಟಾಗಿ ಎಲ್ಲ ಸೊನೆ ಅವರೆಕಾಯಿನ ಬಿಡಿಸಿ ತೊಳೆದು ಇಟ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅವರೆಕಾಳು ಹಾಕಿದಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಸ್ವಲ್ಪ ಅವರೆಕಾಳನ್ನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಬೇಯಕ್ಕೆ ಇಟ್ಕೊಂಡು ನಾನು ಸಿಹಿ ಕುಂಬಳಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಅವರೆಕಾಯಿ ಸ್ವಲ್ಪ ಬೆಂದ ನಂತರ ನಾನು ಅದಕ್ಕೆ ಸಿಹಿ ಕುಂಬಳಕಾಯಿ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಇನ್ನು ಬೇಯಿಸ್ಕೊಳ್ತೀನಿ. ಒಟ್ಟಿಗೆ ಕುಕ್ಕರ್ಗೆ ಹಾಕಿಬಿಟ್ರೆ ಕುಂಬಳಕಾಯಿ ಬೇಗ ಬೆಂದೋಗುತ್ತೆ. ಹಾಗಾಗಿ ನಾನು ಫಸ್ಟ್ ಅವರೆಕಾಳನ್ನ ಬೇಯಿಸ್ಕೊಂಡು ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಕುಂಬಳಕಾಯಿ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ ನಾನು ಹೇಳಿದ್ನಲ್ವ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹೌದು, ಕೆಲವೊಬ್ರು ಹುಚ್ಚೆಳ್ಳು ಹೀಟ್ ಜಾಸ್ತಿ ಅಂತ ಹೇಳಿ ಜಾಸ್ತಿ ಉಪಯೋಗಿಸೋದಿಲ್ಲ. ಈಗ ಅವರೆಕಾಯಿ ಅಥವಾ ಕುಂಬಳಕಾಯಿ ಬಳಸುವಾಗ ಶೀತ ಆಗುತ್ತೆ, ಇದಾಗುತ್ತೆ ಅಂತ ಅನ್ನೋರು ಈ ಹುಚ್ಚೆಳ್ಳನ್ನ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ತುಂಬ ಅವರೆಕಾಳು ಅಡುಗೆಗಳು ಮಾಡಿದಾಗೆಲ್ಲ ಹುಚ್ಚೆಳ್ಳನ್ನ ಈ ರೀತಿ ಪೌಡ್ರ್ ಮಾಡಿ ಹಾಕೋರು. ನಾನು ಅದಕ್ಕೋಸ್ಕರ ಇಲ್ಲಿ ಹುರಿದು ಇಟ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಹಾಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಕೂಡ ತುರಿದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಳೋಣ. ಮುಂಚೆ ಎಲ್ಲ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಜಾಸ್ತಿ ಬಳಸೋರು, ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಜಾಸ್ತಿ ಉಪಯೋಗಿಸೋದೇ ಇಲ್ಲ. ಈಗ ನಾನಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿಟ್ಟುವಂಥ ಬೇಳೆ ಸಾಂಬಾರು ಪೌಡ್ರ್ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಸಾರಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಳತೆ ನೋಡಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಈಗ ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಸಾರಿಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹಚ್ಚಿಟ್ಟಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ತೀನಿ ಈ ಟೈಮ್ನಲ್ಲೇ ಈಗ ಈರುಳ್ಳಿನ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ನುಣ್ಣಗೆ ರುಬ್ಬಿಟ್ಟಿರೋಂಥ ಮಸಾಲೆನ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ನುಣ್ಣಗೆ ರುಬ್ಕೊಂಡು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ನಾವು ಅವರೆಕಾಯಿ ಮತ್ತು ಕುಂಬಳಕಾಯಿನ ಬಸ್ತಿ ಇಟ್ಕೊಂಡಿದ್ದೆ. ಬಸ್ತು ಸ್ವಲ್ಪ ತಣ್ಣಗಾಗೋಕ್ಕೆ ಅಂತ ಅಂದ್ಬಿಟ್ಟು ಈಗ ಆ ಬಸ್ತಿರೋ ನೀರನ್ನೆಲ್ಲ ನಾನು ಜಾರ್ಗೆ ಹಾಕಿ ಜಾರ್ನಲ್ಲಿರೋ ಎಲ್ಲ ಎಕ್ಸ್ಟ್ರಾ ಮಸಾಲೆಗಳನ್ನೆಲ್ಲ ಸೇರಿಸಿ ತೊಳೆದ್ಬಿಟ್ಟು ಈಗ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಈಗ ಸಾಂಬಾರಿಗೆ ನೀವು ತಿರ್ಗಿ ಅದನ್ನ ಹಾಕಿ ಖಾಲಿ ಆದಮೇಲೆ ನಿಮ್ಗೆ ಎಕ್ಸ್ಟ್ರಾ ಸಾರಿನ ಸ್ವಲ್ಪ ತೆಳು ಬೇಕು ಅಂದರೆ ನೋಡಿಕೊಂಡು ಎಕ್ಸ್ಟ್ರಾ ನೀರು ಸೇರಿಸಿ ನಿಮಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿಕೊಂಡು ಬೇಗ ರುಚಿಗೆ ಈ ಟೈಮ್ನಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಅವರೆಕಾಳಿಗೆ ಸ್ವಲ್ಪ ಹಾಕಿದ್ವಲ್ಲ, ಸಾರು ಮಸಾಲೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕುದಿಯೋದಕ್ಕಿಟ್ಟು ಈಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿನೂ ಹಾಕಿ ಆನಂತರ ಸಣ್ಣಗೆ ಹಚ್ಚಿಟ್ಟಿರೋಂಥ ಈರುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ನಾನಿಲ್ಲಿ ಪಲ್ಯಕ್ಕೋಸ್ಕರ ಸ್ವಲ್ಪ ಉಪ್ಪು ನೋಡ್ಕೊಂಡು ಕಾಳ್ದು ಈರುಳ್ಳಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಕೆಂಪಾಗೋ ಥರ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಸುಮಾರು ಒಂದು 11 ಗಂಟೆ ಅಷ್ಟರಲ್ಲಿ 10:30-11 ಗಂಟೆ ಟೈಮ್ನಲ್ಲೇ ಅಡುಗೆ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನಕ್ಕೆ ರಾತ್ರಿಗೋಸ್ಕರ. ಅದಕ್ಕೆ ನಾನು ಈರುಳ್ಳಿ ಜೊತೆನೇ ತೆಂಗಿನಕಾಯಿನೂ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ನಾನಿಲ್ಲಿ. ಯಾಕಂದರೆ ನಂಗೆ ನೈಟ್ವರೆಗೂ ಪಲ್ಯ ಹಾಳಾಗಬಾರ್ದು ಅಂತ. ಯಾಕಂದರೆ ಹಸಿಕಾಯಿ ಲಾಸ್ಟಲ್ಲಿ ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ. ನೀವು ಅಲ್ಲೇ ಅವಾಗ ಜಸ್ಟ್ ಒಂದು ಟೈಮ್ ಮಾಡ್ಕೊಂಡು ಖಾಲಿ ಮಾಡ್ಕೊಳ್ತೀವಿ ಅಥವಾ ಒಂದು ಸ್ವಲ್ಪ ಹೊತ್ತು ಇದು ಮಾಡಿಟ್ಕೊಳ್ತೀವಿ ಅಂದರೆ ನೀವು ಕಾಳನ್ನ ತರಕಾರಿ ಹಾಕಿದ ನಂತರ ಕೂಡ ಮೇಲಿಂದ ಕಾಯಿ ತುರಿ ಹಾಕ್ಕೊಳ್ಳಿ. ನಾನು ಫಸ್ಟಲ್ಲಿ ಕಾಯಿ ಹಾಕಿ ಹುರಿದು ಆನಂತರ ಅವರೆಕಾಳು ಮತ್ತು ಕುಂಬಳಕಾಯಿನ ಒಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಆಗಲೇ ಹುಚ್ಚೆಳ್ಳು ತಣ್ಣಗಾದ ನಂತರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುಚ್ಚೆಳ್ಳು ಪುಡಿ ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ತೇವ ಅಂಶ ಏನಾದರೂ ಇದ್ದರೆ ಎಲ್ಲ ನೀರಿನ ಅಂಶ ಹೋಗೋದು ರೀತಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಪಲ್ಯ ಪೂರ್ತಿ. ಈಗ ಇನ್ನೇನು ಬಿಸಿ ಬಿಸಿ
ಹಸಿ ಅವರೆಕಾಳು ಕುಂಬಳಕಾಯಿ ಹಾಕಿ ಬಸ್ಸಾರು ಪಲ್ಯ ಸವಿಯಲು ಸಿದ್ಧ ಆಗಿದೆ. ಮುದ್ದೆ ಜೊತೆಗಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಹಸಿ ಅವರೆಕಾಳು ಸೀಸನಲ್ಲಿ ಇದೇ ರೀತಿ ರುಚಿಯಾಗಿ ವೆರೈಟಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಇದೇ ರೀತಿ ಇನ್ನಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೂ ಹೋಮ್ ರೆಮಿಡೀಸ್ಗಳು, ಬ್ಯೂಟಿ ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ವೀಕ್ಷಿಸಿ. ನಮ್ಮ ಹಿಂದಿನವರು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳೋರು. ಅದು ಖಂಡಿತ ನಿಜ. ಆಗಿನ ಕಾಲದಲ್ಲೆಲ್ಲ ಆ ಸೀಸನ್ಗೆ ತಕ್ಕಂಗೆ ಯಾವ ರೀತಿ ಬೇಕೋ ಆ ರೀತಿ ನಮ್ಗೆ ಆಹಾರದಲ್ಲಿ ತುಂಬಾ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಹಾಗೆ ಆರೋಗ್ಯವಾಗೂ ಇದ್ದರು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.